ಸಮೀಕ್ಷೆಯ ಬಗ್ಗೆ ಪ್ರಶ್ನೋತ್ತರ ಮಾಲಿಕೆ. ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ. ಎಲ್ಲರಿಗೂ ಸುಸ್ವಾಗತ. ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಕುರಿತ ಸಮೀಕ್ಷೆಗಾಗಿ ನಿಯೋಜನೆಗೊಂಡಿರುವಂತಹ ಎಲ್ಲ ಗಣತಿದಾರರು ಹಾಗೂ ಮೇಲ್ವಿಚಾರಕರಿಗೆ ಈಗಾಗಲೇ ತರಬೇತಿಯಾಗಿದೆ. ತರಬೇತಿಯಲ್ಲಿ ಕೇಳಿದಂತಹ ಪ್ರಶ್ನೆಗಳಿಗೆ ಸ್ಪಷ್ಟೀಕರಣವನ್ನು ನೀಡಿದ್ದಾರೆ. ತರಬೇತಿಯಲ್ಲಿ ನೀಡಿರುವಂತಹ ಕೈಪಿಡಿ ಹಾಗೂ ತರಬೇತಿಯಲ್ಲಿನ ಮಾಹಿತಿಯ ಜೊತೆಗೆ ಕೆಲವು ಅನುಮಾನಗಳಿದ್ದವು. ಆ ಅನುಮಾನಗಳನ್ನ ಒಂದೊಂದಾಗಿ ಚರ್ಚೆ ಮಾಡ್ತಾ ಅದಕ್ಕೆ ಸ್ಪಷ್ಟೀಕರಣವನ್ನು ತಿಳಿದುಕೊಳ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಗಣತಿದಾರರ ಹತ್ತಿರ ಆಂಡ್ರಾಯ್ಡ್ 8 ವರ್ಷನ್ ಮೊಬೈಲ್ ಇಲ್ಲದಿದ್ದರೆ ತೆಗೆದುಕೊಳ್ಳಬೇಕಾದ ಕ್ರಮ. ಅಂದರೆ ಆಂಡ್ರಾಯ್ಡ್ 8 ವರ್ಷನ್ಗಿಂತ ಲೋವರ್ ವರ್ಷನ್ ಇದ್ದರೆ ಏನು ಮಾಡಬೇಕು ಅಂತ. ಕನಿಷ್ಠ ಆಂಡ್ರಾಯ್ಡ್ 8 ವರ್ಷನ್ ಮೊಬೈಲ್ ಕಡ್ಡಾಯವಾಗಿ ಆಂಡ್ರಾಯ್ಡ್ 8 ಮತ್ತು ಅದಕ್ಕಿಂತ ಮೇಲ್ಪಟ್ಟ ಯಾವುದೇ ವರ್ಷನ್ಗಳಿದ್ರೂ ಈ ಆ್ಯಪ್ ವರ್ಕ್ ಆಗುತ್ತೆ, ಇಲ್ಲ ಅಂತಂದರೆ ಆಗೋದಿಲ್ಲ. ಅದರಿಂದ ಕಡ್ಡಾಯವಾಗಿ ಆಂಡ್ರಾಯ್ಡ್ ಮೊಬೈಲ್ ಆ್ಯಪ್ ಬೇಕು. ಅದರಲ್ಲೂ ಆಂಡ್ರಾಯ್ಡ್ 8 ವರ್ಷನ್ ಮಿನಿಮಮ್ ಇರಲೇಬೇಕು. ಎರಡನೇ ಪ್ರಶ್ನೆ, ಹೊರ ರಾಜ್ಯದಿಂದ ಮದುವೆಯಾಗಿ ಬಂದಿರುವ ಹೆಣ್ಣು ಮಕ್ಕಳ ಆಧಾರ್ ಕಾರ್ಡ್ ವಿವರವನ್ನು ಮೊಬೈಲ್ ಆ್ಯಪ್ನಲ್ಲಿ ನೋಂದಣಿ ಮಾಡಬಹುದೇ? ಉತ್ತರ, ಕರ್ನಾಟಕ ರಾಜ್ಯದಲ್ಲಿ ನೋಂದಾವಣಿಯಾಗಿರುವ ಆಧಾರ್ ವಿವರಗಳನ್ನು ಮಾತ್ರ ಉಪಯೋಗಿಸಲು ಅವಕಾಶವಿರುತ್ತದೆ. ಅಂದರೆ ಹೊರ ರಾಜ್ಯದಿಂದ ಬಂದಿರುವಂಥವರ ಆಧಾರನ್ನು ಈ ಸಮೀಕ್ಷೆಯಲ್ಲಿ ಬಳಸೋದಕ್ಕೆ ಆಗೋದಿಲ್ಲ. ಮೂರನೇ ಪ್ರಶ್ನೆ, ಸರ್ವೆ ಮಾಡುವ ಸಂದರ್ಭದಲ್ಲಿ ಒಂದು ಮನೆಯ ಸಮೀಕ್ಷೆಯು ಅಪೂರ್ಣವಾಗಿದ್ದಲ್ಲಿ ಮುಂದಿನ ಮನೆಯ ಸಮೀಕ್ಷೆಯ ಕಾರ್ಯವನ್ನು ಕೈಗೊಳ್ಳಬಹುದೇ? ಸ್ಪಷ್ಟೀಕರಣ, ಒಂದು ಕುಟುಂಬದ ಸಮೀಕ್ಷೆಯನ್ನು ಪೂರ್ಣಗೊಂಡ ನಂತರವೇ ಮುಂದಿನ ಕುಟುಂಬದ ಸಮೀಕ್ಷೆಯನ್ನು ಕೈಗೊಳ್ಳಲು ಅವಕಾಶವಿರುತ್ತದೆ. ಅಂದರೆ ಒಂದು ಕುಟುಂಬದ ಸಮೀಕ್ಷೆ ಪೂರ್ಣಗೊಳ್ಳೋವರೆಗೂ ಬೇರೆ ಕುಟುಂಬದ ಸಮೀಕ್ಷೆಯನ್ನು ಮಾಡೋದಕ್ಕೆ ಆಗಲ್ಲ. ಫೈನಲ್ ಸಬ್ಮಿಷನ್ ಆಗಲೇಬೇಕು. ನಾಲ್ಕನೇ ಪ್ರಶ್ನೆ, ಮಾಸ್ಟರ್ ಟ್ರೈನರ್ಗಳ ಸೇವೆಯನ್ನು ಸಮೀಕ್ಷೆ ಕಾರ್ಯವು ಮುಗಿಯುವವರೆಗೂ ಪಡೆಯಬಹುದೇ? ಹೌದು. ಅಂದರೆ ತರಬೇತಿಗೆ ಒಂದಿನಕ್ಕೆ ಮಾತ್ರ ಅವರು ಮಾಸ್ಟರ್ ಟ್ರೈನರ್ಗಳಲ್ಲ, ಇಡೀ ಸಮೀಕ್ಷಾ ಕಾರ್ಯ ಪೂರ್ಣಗೊಳ್ಳುವವರೆಗೂ ಅವರ ಸೇವೆಯನ್ನು ಗಣತಿದಾರರು ಹಾಗೂ ಮೇಲ್ವಿಚಾರಕರು ಪಡೆದುಕೋಬಹುದಾಗಿರುತ್ತೆ. ಐದನೇ ಪ್ರಶ್ನೆ, ಮಾಸ್ಟರ್ ಟ್ರೈನರ್ ಗಣತಿದಾರರು ಮತ್ತು ಮೇಲ್ವಿಚಾರಕರ ಸಂಭಾವನೆಯನ್ನು ನಿಗದಿಪಡಿಸುವ ಬಗ್ಗೆ. ಇದಕ್ಕೆ ಸ್ಪಷ್ಟೀಕರಣ ಈಗಾಗಲೇ ಕೈಪಿಡಿಯಲ್ಲೂ ಸಹ ಕೊಟ್ಟಿದ್ದಾರೆ. ಸರ್ಕಾರದ ಮಟ್ಟದಲ್ಲಿ ತೀರ್ಮಾನಿಸಲಾಗುತ್ತಿದೆ. ಆರನೇ ಪ್ರಶ್ನೆ, ಕೈಪಿಡಿಯ ಪುಟ ಸಂಖ್ಯೆ 35. ನಿಮ್ಮ ಕುಟುಂಬ ಈ ಕೆಳಕಂಡ ಯಾವುದಾದರೂ ಸಂಸ್ಥೆ ಘಟಕಗಳನ್ನು ಸ್ಥಾಪಿಸಿದೆಯೇ ಅಥವಾ ಹೊಂದಿದೆಯೇ? ಇದರಲ್ಲಿ ಯಾವುದೂ ಇಲ್ಲ ಎಂಬ ಆಪ್ಷನನ್ನು ಸೇರಿಸಬೇಕು. ಯಾವುದೂ ಇಲ್ಲ ಎಂಬುದಕ್ಕೆ ಸಂಕೇತ 99. ಈ ಆಯ್ಕೆಯನ್ನು ಆ್ಯಪ್ನಲ್ಲಿ ಸೇರಿಸಿಕೊಳ್ಳಲಾಗಿದೆ. ಪ್ರಶ್ನೆ 7, ನಿಮ್ಮ ಕುಟುಂಬವು ಸಾಮಾಜಿಕ ತಾರತಮ್ಯಕ್ಕೆ ಒಳಗಾಗಿದೆಯೇ ಎಂಬ ಪ್ರಶ್ನೆಗೆ ಯಾವುದೂ ಇಲ್ಲ ಎಂಬ ಆಪ್ಷನನ್ನು ಸೇರಿಸಬೇಕು. ಇದಕ್ಕೂ ಸಹ ಯಾವುದೂ ಇಲ್ಲ ಎಂಬುದಕ್ಕೆ ಸಂಕೇತ 99 ಸೇರಿಸಿಕೊಳ್ಳಲಾಗಿದೆ. ಇನ್ನು 8ನೇ ಪ್ರಶ್ನೆ, ಮನೆಯ ಸಂಖ್ಯೆ ಇಲ್ಲದಿದ್ದರೆ ಏನು ಮಾಡಬೇಕು? ಸಮೀಕ್ಷೆದಾರರಿಗೆ ನೀಡಿರುವ ಮತದಾರರ ಪಟ್ಟಿಯಲ್ಲಿ ಮನೆಗಳ ಸಂಖ್ಯೆಯನ್ನು ನಮೂದಿಸಲಾಗಿದೆ. ಅದನ್ನು ನೋಡಿ ನಮೂದಿಸುವುದು. ಒಂದು ವೇಳೆ ಮನೆ ಸಂಖ್ಯೆ ಇಲ್ಲದಿದ್ದಲ್ಲಿ ಪಕ್ಕದ ಮನೆಯ ಸಂಖ್ಯೆಯ ಜೊತೆಗೆ ಉಪಸಂಖ್ಯೆಯನ್ನು ಸೇರಿಸುವುದು. ಉದಾಹರಣೆಗೆ, ಪಕ್ಕದ ಮನೆ ಸಂಖ್ಯೆ 50 ಇದ್ದಲ್ಲಿ ಉಪಸಂಖ್ಯೆ 50/1 ಎಂದು ನಮೂದಿಸುವುದು. ಅಂದರೆ ಪಕ್ಕದ ಮನೆ ಸಂಖ್ಯೆ ಎಷ್ಟಿರುತ್ತೋ ಅದಕ್ಕೆ /1 ಸೇರಿಸಿ ನಮೂದಿಸಿ ಸಮೀಕ್ಷೆಯನ್ನು ಮುಂದುವರಿಸಬೇಕು.
ಅಂತರ್ಜಾತಿ ವಿವಾಹವಾದ ಪಕ್ಷದಲ್ಲಿ ಪರಿಶಿಷ್ಟ ಜಾತಿ ಹೆಣ್ಣು ಅಥವಾ ಮಗಳು ಅಥವಾ ಸೊಸೆಯಾದಲ್ಲಿ ಯಾವ ರೀತಿಯಲ್ಲಿ ಗಣತಿಗೆ ಸೇರಿಸಬೇಕು? ಒಂದು ಕುಟುಂಬದಲ್ಲಿ ಎಲ್ಲರೂ ಬೇರೆ ಜಾತಿಗೆ ಸೇರಿದ್ದು ಕೊನೆ ಸೊಸೆ ಮಾತ್ರ ಪರಿಶಿಷ್ಟ ಜಾತಿಗೆ ಸೇರಿದ್ದಲ್ಲಿ ಯಾವ ರೀತಿಯಲ್ಲಿ ಗಣತಿಗೆ ಸೇರಿಸಬೇಕು? ಇದಕ್ಕೆ ಉತ್ತರ, ಇಂತಹ ಪ್ರಕರಣಗಳಲ್ಲಿ ಕುಟುಂಬದ ಮುಖ್ಯಸ್ಥರು ನಾನ್ SC ಆಗಿರುವುದರಿಂದ ಸದರಿ ಕುಟುಂಬವು ಸಮೀಕ್ಷೆಗೆ ಒಳಪಡುವುದಿಲ್ಲ. ಆದಾಗ್ಯೂ ಸೊಸೆಯು ಪರಿಶಿಷ್ಟ ಜಾತಿಗೆ ಸೇರಿದ್ದಲ್ಲಿ ಅವರು ಸಮೀಕ್ಷೆಯ 2ನೇ ಹಂತದ ದಿನಾಂಕ 19/5/2025ರಿಂದ 21/5/2025ರವರೆಗೆ ಕೈಗೊಳ್ಳುವ ವಿಶೇಷ ಶಿಬಿರಗಳಲ್ಲಿ ದಾಖಲಾತಿಗಳೊಂದಿಗೆ ಮಾಹಿತಿಯನ್ನು ನೀಡಲು ಅವಕಾಶ ಕಲ್ಪಿಸಲಾಗಿದೆ. ಅಂದರೆ ಡೋರ್ ಟು ಡೋರ್ ಸರ್ವೆಯಲ್ಲಿ ಈ ಮಾಹಿತಿಯನ್ನು ನಮೂದಿಸೋದಕ್ಕಾಗೋದಿಲ್ಲ. 2ನೇ ಹಂತದ ಸಮೀಕ್ಷೆಯಲ್ಲಿ ಇವರು ಮಾಹಿತಿಯನ್ನು ಸೂಕ್ತ ದಾಖಲಾತಿಗಳೊಂದಿಗೆ ಒದಗಿಸಬೇಕಾಗತ್ತೆ. 10ನೇ ಪ್ರಶ್ನೆ, ಆಧಾರ್ನಲ್ಲಿ ಹೊಸದಾಗಿ ಸೇರ್ಪಡೆಯಾದ ಹೆಸರನ್ನು ಹೇಗೆ ಅಪ್ಡೇಟ್ ಮಾಡಬೇಕು? ಸಮೀಕ್ಷೆಯ ವೇಳೆಯಲ್ಲಿ ಒದಗಿಸಿದ ಆಧಾರ್ ಕಾರ್ಡನ್ನು ನಮೂದಿಸುವುದು. ಇದಕ್ಕೆ ಈಗಾಗಲೇ ತರಬೇತಿಯನ್ನು ನೀಡಿದ್ದಾರೆ ಹಾಗೂ ಕೈಪಿಡಿಯಲ್ಲೂ ಸಹ ವಿವರಣೆಯೊಂದಿಗೆ ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆ, BPL ಅಥವಾ ಆಧಾರ್ ಕಾರ್ಡ್ ಲಭ್ಯವಿಲ್ಲದಿದ್ದರೆ ಏನು ಮಾಡಬೇಕು? BPL ಅಥವಾ ಆಧಾರ್ ಕಾರ್ಡ್ ಅಥವಾ ಜಾತಿ ಪ್ರಮಾಣ ಪತ್ರ ಇವುಗಳಲ್ಲಿ ಯಾವುದಾದರೂ ಒಂದನ್ನು ಒದಗಿಸುವುದು ಕಡ್ಡಾಯ. BPL ಕಾರ್ಡ್ ಇರಬೇಕು ಅಥವಾ ಆಧಾರ್ ಕಾರ್ಡ್ ಇರಬೇಕು ಅಥವಾ ಜಾತಿ ಪ್ರಮಾಣ ಪತ್ರ, 3ರಲ್ಲಿ ಒಂದು ದಾಖಲಾತಿಯನ್ನಾದರೂ ಅವರು ಕಡ್ಡಾಯವಾಗಿ ಒದಗಿಸಲೇಬೇಕು. ಇಲ್ಲದಿದ್ದರೆ ಈ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಆಗಲ್ಲ. 12ನೇ ಪ್ರಶ್ನೆ, ಅಲೆಮಾರಿ ಜನಾಂಗದಲ್ಲಿ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಮತದಾರರ ಪಟ್ಟಿ ಯಾವುದೇ ದಾಖಲೆಗಳು ಇರುವುದಿಲ್ಲ. ಈಗಾಗಲೇ ತಿಳಿಸಿರುವಂತೆ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಅಥವಾ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ಯಾವುದರಲ್ಲಿ ಒಂದನ್ನಾದರೂ ಅವರು ಸಲ್ಲಿಸಲೇಬೇಕು. ಕಡ್ಡಾಯವಾಗಿ ಒಂದು ದಾಖಲಾತಿ ಅವಶ್ಯವಾಗಿರುತ್ತೆ. 13, ಪ್ರತಿ ಗಣತಿದಾರರಿಗೆ ಸಮೀಕ್ಷಾ ಕೈಪಿಡಿ 2025 ಒದಗಿಸುವುದು. ಇದಕ್ಕೆ ಉತ್ತರ, ಪ್ರತಿಯೊಬ್ಬರಿಗೂ ಕೈಪಿಡಿಯನ್ನು ಒದಗಿಸಲಾಗುತ್ತಿದೆ. 14ನೇ ಪ್ರಶ್ನೆ, ಪ್ರತಿಯೊಂದು ಮನೆ ಸಮೀಕ್ಷೆ ಮಾಡಬೇಕೋ ಅಥವಾ ಕೇವಲ ಪರಿಶಿಷ್ಟ ಜಾತಿಯ ಸಮುದಾಯದ ಮನೆಗಳಿಗೆ ಮಾತ್ರ ಭೇಟಿ ಮಾಡಬೇಕೋ? ಇದು ತುಂಬ ಜನರಲ್ಲಿ ಇರುವಂತಹ ಪ್ರಶ್ನೆ, ಪದೇ ಪದೇ ಕೇಳ್ತಾನೆ ಇದ್ದರು. ಅದಕ್ಕೆ ಉತ್ತರ, ಪ್ರತಿಯೊಂದು ಮನೆಗೆ ಭೇಟಿ ನೀಡಿ ಪರಿಶಿಷ್ಟ ಜಾತಿ ಕುಟುಂಬಗಳನ್ನು ಗುರುತಿಸಬೇಕು. ಕೈಪಿಡಿಯ ಭಾಗ 2 ಪುಟ ಸಂಖ್ಯೆ 15ರಲ್ಲಿ ವಿವರಿಸಿರುವ ವಿಧಾನವನ್ನು ಅನುಸರಿಸುವುದು. ಕೈಪಿಡಿಯನ್ನು ಒಮ್ಮೆ ಓದಿ ಅದರಲ್ಲಿರುವಂತಹ ಭಾಗ 2 ಪುಟ ಸಂಖ್ಯೆಯಲ್ಲಿ ಈ ವಿಧಾನವನ್ನು ತಿಳಿಸಿದರೆ ಆ ಪ್ರಕಾರವಾಗಿ ಸಮೀಕ್ಷೆಯನ್ನು ಮಾಡಬೇಕು. 15ನೇ ಪ್ರಶ್ನೆ, ಅಂತರ್ಜಾತಿ ವಿವಾಹಿತ ದಂಪತಿಗಳಲ್ಲಿ ಗಂಡು ಪರಿಶಿಷ್ಟ ಜಾತಿಗೆ ಸೇರಿದ್ದು ಹೆಂಡತಿಯು ಇತರ ಜಾತಿಗೆ ಸೇರಿದ ಪಕ್ಷದಲ್ಲಿ ಹೆಂಡತಿಯ ಜಾತಿಯನ್ನು ಏನು ನಮೂದಿಸಬೇಕು? ಈ ರೀತಿ ಜಾತಿ ಸೇರಿಸೋದಕ್ಕೆ ಅವಕಾಶವಿರುವುದಿಲ್ಲ ಎಂದು ತಿಳಿಸಿದ್ದಾರೆ. 16ನೇ ಪ್ರಶ್ನೆ, ಮನೆ ಯಜಮಾನಿಯು ಮಹಿಳಾ ಅಥವಾ ವಿಧವೆ ಇದ್ದಲ್ಲಿ ಹೇಗೆ ಮಾಡಬೇಕು? ಉತ್ತರ, ಕುಟುಂಬದ ಮುಖ್ಯಸ್ಥೆ ಎಂದು ಪರಿಗಣಿಸಿ ಸಮೀಕ್ಷೆಯನ್ನು ಮುಂದುವರೆಸುವುದು. ಕೈಪಿಡಿಯ ಭಾಗ 2 ಪುಟ ಸಂಖ್ಯೆ 16ರಲ್ಲಿ ವಿವರಿಸಿರುವ ವಿಧಾನವನ್ನು ಅನುಸರಿಸುವುದು. ಇದು ಸಹ ಕೈಪಿಡಿಯಲ್ಲಿ ಸೂಚಿಸಿರುವಂತೆ ಸಮೀಕ್ಷೆಯನ್ನು ಮಾಡಬೇಕು. ಇದ್ರ ಬಗ್ಗೆಯೂ ಸಹ ಈ ಹಿಂದಿನ 2 ವಿಡಿಯೋಗಳಲ್ಲೂ ಸಹ ಡೆಮೋ ತೋರಿಸಿದ್ದೀನಿ. ಅಕಸ್ಮಾತ್ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ, ಆ ಲಿಂಕನ್ನು ಕ್ಲಿಕ್ ಮಾಡಿ ಆ ವಿಡಿಯೋವನ್ನು ನೋಡಿ. ಮುಂದಿನ ಪ್ರಶ್ನೆ 17. ಇದು ಅತ್ಯಂತ ಮುಖ್ಯವಾದ ಪ್ರಶ್ನೆ ಅಥವಾ ಸಮಸ್ಯೆ ಅಂತಲೂ ಅನ್ಬಹುದು. ಸಮೀಕ್ಷೆಗೆ ಹೋದ ವೇಳೆಯಲ್ಲಿ ರೇಷನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ನೀಡದೇ ಇದ್ದಲ್ಲಿ
ಏನು ಮಾಡಬೇಕು ಅಂದರೆ ಯಾವುದೇ ದಾಖಲಾತಿಗಳನ್ನ ಒದಗಿಸದೇ ಇದ್ದರೆ ಏನು ಮಾಡಬೇಕು ಅಂತ. BPL ಅಥವಾ ಆಧಾರ್ ಕಾರ್ಡ್ ಅಥವಾ ಜಾತಿ ಪ್ರಮಾಣ ಪತ್ರ ಇವುಗಳಲ್ಲಿ ಯಾವುದಾದರೂ ಒಂದನ್ನು ಒದಗಿಸುವುದು ಕಡ್ಡಾಯ. ಈಗಾಗಲೇ ತಿಳಿಸಿರುವಂತೆ ಈ ಮೂರರಲ್ಲಿ ಯಾವುದಾದ್ರೂ ಒಂದು ದಾಖಲಾತಿಯನ್ನು ಒದಗಿಸಲೇಬೇಕು. ಈ ಬಗ್ಗೆ ಮೊದಲೇ ಪ್ರಚಾರ ಮಾಡಬೇಕಾಗತ್ತೆ. 18ನೇ ಪ್ರಶ್ನೆ, ಗರಿಷ್ಠ 2 ಸದಸ್ಯರನ್ನು ಹೊಸದಾಗಿ ಸೇರ್ಪಡೆ ಮಾಡಲು ಅವಕಾಶವಿದೆ ಎಂದು ತಿಳಿಸಿದ್ದು, ಆದರೆ ಇನ್ನೂ ಹೆಚ್ಚಿನ ಸಂಖ್ಯೆ ಇದ್ದಲ್ಲಿ ಹೇಗೆ ಮಾಡಬೇಕು? 2 ಸದಸ್ಯರಿಗಿಂತ ಹೆಚ್ಚು ಸದಸ್ಯರು ಇದ್ದರೆ ಪರಿಶೀಲಿಸಿ ಸೇರ್ಪಡೆ ಮಾಡಿಕೊಳ್ಳಬಹುದು. ಅದಕ್ಕೂ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ, ಸೇರಿಸಬಹುದು. 19ನೇ ಪ್ರಶ್ನೆ, ಒಂದು ವಾರ್ಡಿನಲ್ಲಿ ಒಂದೂ ಪರಿಶಿಷ್ಟ ಜಾತಿಯ ಕುಟುಂಬಗಳೇ ಇಲ್ಲದಿದ್ದಲ್ಲಿ ಆ ವಾರ್ಡಿನಲ್ಲಿ ಸಮೀಕ್ಷೆ ಮಾಡಬೇಕೋ ಹೇಗೆ? ಇದು ಸಹ ಅತಿ ಹೆಚ್ಚು ಕೇಳಲ್ಪಟ್ಟಂತಹ ಪ್ರಶ್ನೆ. ಪರಿಶಿಷ್ಟ ಜಾತಿ ಕುಟುಂಬಗಳನ್ನು ಗುರುತಿಸಲು ಸಮೀಕ್ಷಾ ಬ್ಲಾಕ್ನಲ್ಲಿರುವ ಎಲ್ಲ ಮನೆಗಳಿಗೆ ಭೇಟಿ ನೀಡಬೇಕು. ಸದರಿ ಕುಟುಂಬಗಳು non-SC ಕುಟುಂಬಗಳಾಗಿದ್ದಲ್ಲಿ ಸಮೀಕ್ಷೆ ಮುಂದುವರೆಸುವ ಅವಶ್ಯಕತೆ ಇಲ್ಲ. ಕೈಪಿಡಿಯ ಭಾಗ 2 ಪುಟ ಸಂಖ್ಯೆ 15ರಲ್ಲಿ ವಿವರಿಸಿರುವ ವಿಧಾನವನ್ನು ಅನುಸರಿಸುವುದು. 20ನೇ ಪ್ರಶ್ನೆ, ಅಂತರ್ಜಾತಿ ವಿವಾಹವಾದ ಮನೆಯ ಯಜಮಾನನ ಪತ್ನಿಯು ತನ್ನ ಮಕ್ಕಳಿಗೆ ತನ್ನ ಜಾತಿಯನ್ನೇ ಕಡ್ಡಾಯವಾಗಿ ನಮೂದಿಸಿ ಎಂದು ಹೇಳಿದರೆ ಏನು ಮಾಡುವುದು? ಮಕ್ಕಳ ಜಾತಿ ತಂದೆಯ ಜಾತಿಯನ್ನು ಅವಲಂಬಿಸಿ ನಿರ್ಧರಿತವಾಗುತ್ತದೆ. ಆದ ಕಾರಣ ಪತ್ನಿಯ ಜಾತಿಯ ಆಧಾರದ ಮೇಲೆ ಮಕ್ಕಳ ಜಾತಿಯನ್ನು ಪರಿಗಣಿಸಲು ಅವಕಾಶವಿರುವುದಿಲ್ಲ. ತಂದೆದು ಯಾವ ಜಾತಿ ಇರುತ್ತೋ ಅದೇ ಜಾತಿಯನ್ನು ಮಕ್ಕಳಿಗೂ ಸಹ ನಮೂದಿಸಬೇಕು. 21ನೇ ಪ್ರಶ್ನೆ, ದೇವದಾಸಿ ಕುಟುಂಬದ ದೇವದಾಸಿಯರ ಮಕ್ಕಳ ಶಾಲಾ ದಾಖಲಾತಿಗಳ ಜಾತಿ ಕಾಲಂನಲ್ಲಿ ಗೌರವದ ಉದ್ದೇಶದಿಂದ ತಂದೆಯ ಹೆಸರನ್ನು ನಮೂದಿಸಿದ ಪ್ರಕರಣಗಳಲ್ಲಿ ಗಣತಿಯ ಸಮಯದಲ್ಲಿ ತಂದೆಯ ಹೆಸರನ್ನು ನಮೂದಿಸಬಹುದೇ? ಇದಕ್ಕೆ ಉತ್ತರ, ಮಾಹಿತಿದಾರರು ಒದಗಿಸಿದ ಮಾಹಿತಿ ಪ್ರಕಾರ ನಮೂದಿಸುವುದು. ಮಾಹಿತಿದಾರರು ಯಾವ ಮಾಹಿತಿಯನ್ನು ನೀಡ್ತಾರೋ ಅದೇ ಮಾಹಿತಿಯನ್ನು ನಮೂದಿಸಬೇಕು. 22ನೇ ಪ್ರಶ್ನೆ, ಕುಟುಂಬದ ಮುಖ್ಯಸ್ಥ ಗಣತಿಯ ಸಮಯದಲ್ಲಿ ತನ್ನ ಮೊಬೈಲ್ ನಂಬರನ್ನು ಕೊಡಲು ನಿರಾಕರಿಸಿದರೆ ಏನು ಮಾಡುವುದು? ಕೊನೆಯಲ್ಲಿ ಆಧಾರ್ ಅಥೆಂಟಿಕೇಷನ್ ಮಾಡಬೇಕಾಗತ್ತೆ. ಅದಕ್ಕೆ ಮೊಬೈಲ್ ನಂಬರ್ ಕಡ್ಡಾಯವಾಗಿರುತ್ತೆ. ಅವರು ಆ ಮೊಬೈಲ್ ನಂಬರ್ ಕೊಡದೇ ಇದ್ದರೆ ಏನು ಮಾಡಬೇಕು ಅಂತ. ಅದಕ್ಕೆ ಉತ್ತರ, ನಂಬರನ್ನು ಒದಗಿಸಲು ಮನವೊಲಿಸುವುದು. ಆದಾಗ್ಯೂ ನಿರಾಕರಿಸಿದರೆ ಕೈಪಿಡಿಯ ಪುಟ ಸಂಖ್ಯೆ 81ರಲ್ಲಿ ನೀಡಿರುವ ಒಪ್ಪಿಗೆ ಪತ್ರದ ಮೇಲೆ ಸಹಿ ಪಡೆದು ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡುವುದು. 23ನೇ ಪ್ರಶ್ನೆ, ಗಣತಿಯ ಸಮಯದಲ್ಲಿ ಕುಟುಂಬದ ಮುಖ್ಯಸ್ಥರು ಹಾಗೂ ಸದಸ್ಯರ ಹತ್ತಿರ ಯಾವುದೇ ತರಹದ ಮೊಬೈಲ್ ಇಲ್ಲದಿದ್ದರೆ ಏನು ಮಾಡುವುದು? ಸದರಿ ಕುಟುಂಬದವರ ಪರಿಚಯಸ್ಥರ ಮೊಬೈಲ್ ಸಂಖ್ಯೆ ಪಡೆದು ನಮೂದಿಸುವುದು. ಅಕಸ್ಮಾತ್ ಅವ್ರ ಹತ್ರ ಮೊಬೈಲ್ ಇಲ್ಲಾಂದರೆ ಅವರ ಪರಿಚಯಸ್ಥರದ ಯಾರ್ದಾದ್ರೂ ಮೊಬೈಲ್ ಸಂಖ್ಯೆಯನ್ನು ಪಡೆದು ನಮೂದಿಸಬೇಕಾಗತ್ತೆ. ಇನ್ನು 24ನೇ ಪ್ರಶ್ನೆ, ಗಣತಿಯ ಸಮಯದಲ್ಲಿ ಕೆಲವು ಪ್ರದೇಶಗಳಲ್ಲಿ ಮೊಬೈಲ್ ನೆಟ್ವರ್ಕ್ ಬರದಿದ್ದರೆ ಸರ್ವೆ ಮಾಡಲು ತೊಂದರೆಯಾಗುವುದರಿಂದ ಪರ್ಯಾಯವಾಗಿ ಏನು ಮಾಡುವುದು? ಇದು ತುಂಬ ಪ್ರದೇಶದಲ್ಲಿ ಸಮಸ್ಯೆ ಉಂಟಾಗುತ್ತೆ, ನೆಟ್ವರ್ಕ್ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಏನು ಮಾಡುವುದು ಅಂತನ್ನೋಂಥ ಪ್ರಶ್ನೆಗೆ, ನೆಟ್ವರ್ಕ್ ಇಲ್ಲದಿದ್ದರೂ ಸಮೀಕ್ಷೆಯನ್ನು ಮಾಡಿ ದಾಖಲಿಸಲು ಆಪ್ನಲ್ಲಿ ಸಾಧ್ಯವಾಗುತ್ತದೆ. ನೆಟ್ವರ್ಕ್ ಸಂಪರ್ಕ ಬಂದೊಡನೆ ಆ ಮಾಹಿತಿಯು ತಾನಾಗಿಯೇ ಅಪ್ಲೋಡ್ ಆಗುತ್ತದೆ. ನೆಟ್ವರ್ಕ್ ಕ್ಷಣದಲ್ಲಿ ಇಲ್ಲದೇ ಇದ್ದರೂ ಸಹ ನೀವು ನೆಟ್ವರ್ಕ್ ಕವರೇಜ್ ಕ್ಷೇತ್ರಕ್ಕೆ ಬಂದಾಗ ಆಟೋ ಅಪ್ಲೋಡ್ ಆಗುತ್ತದೆ ಅಂತ ತಿಳಿಸಿದ್ದಾರೆ. 25ನೇ ಪ್ರಶ್ನೆ, ಗಣತಿಯ ಸಮಯದಲ್ಲಿ ಮಾಹಿತಿಯನ್ನು ನಮೂದಿಸಿ ಸಬ್ಮಿಟ್ ಮಾಡಿದ ನಂತರ ಕುಟುಂಬದ ಮುಖ್ಯಸ್ಥರು ಮಾಹಿತಿಯನ್ನು ಬದಲಾಯಿಸಲು ಕೋರಿದರೆ ಅಥವಾ ಕಣ್ತಪ್ಪಿನಿಂದಾಗಿ ತಪ್ಪಾದ ಮಾಹಿತಿಯನ್ನು ನಮೂದಿಸಿ ಸಬ್ಮಿಟ್ ಮಾಡಿದ ನಂತರ ಎಡಿಟ್ ಮಾಡಲು ಅವಕಾಶ ಇದೆಯೇ? ಸಬ್ಮಿಟ್ ಮಾಡುವ ಪೂರ್ವದಲ್ಲಿ
ತಿದ್ದುಪಡಿ ಮಾಡಬಹುದು. ಸಬ್ಮಿಟ್ ಆದ ನಂತರ ತಿದ್ದುಪಡಿಗೆ ಅವಕಾಶವಿರುವುದಿಲ್ಲ. ಅದರಿಂದ ಎಚ್ಚರಿಕೆಯಿಂದ ಸಬ್ಮಿಟ್ ಮಾಡೋಕ್ಕೂ ಮೊದಲೇ ಪುನರ್ ಪರಿಶೀಲನೆ ಮಾಡಬೇಕಾಗತ್ತೆ. ಸಬ್ಮಿಟ್ ಆದಮೇಲೆ ತಿದ್ದುಪಡಿಗೆ ಅವಕಾಶ ಇರೋದಿಲ್ಲ. 26ನೇ ಪ್ರಶ್ನೆ, ಗಣತಿಯ ಸಮಯದಲ್ಲಿ ಮೊಬೈಲ್ ಆ್ಯಪ್ನಲ್ಲಿ ಏಜ್ ಎಡಿಟ್ ಮಾಡಬಹುದಾ ಅಥವಾ BPL ಅಥವಾ APLನಲ್ಲಿ ಇದ್ದಂತೆ ಏಜ್ ಇರಬೇಕಾ? ಇಲ್ಲ ಅಂತ ತಿಳಿಸಿದ್ದಾರೆ. 27, BPL ಅಥವಾ APL ಉಪಯೋಗಿಸಿ ಗಣತಿ ಕಾರ್ಯ ಮಾಡಿದಲ್ಲಿ ಗಣತಿ ಕಾರ್ಯವು ಸುಲಭವಾಗುತ್ತದೆ. ಇದಕ್ಕೆ ಉತ್ತರ ಹೌದು. 28ನೇ ಪ್ರಶ್ನೆ, ಜಿಲ್ಲೆಯ ಹೊರಗಿರುವ ಮತದಾರರ ಸಮೀಕ್ಷೆ. ಜಿಲ್ಲೆಯ ಹೊರಗಿರುವ ಕುಟುಂಬಗಳ ಸಮೀಕ್ಷೆಯನ್ನು ಆಯಾ ಜಿಲ್ಲೆಗಳಲ್ಲಿ ಮಾಹಿತಿ ಒದಗಿಸಲು ಅವಕಾಶವಿರುತ್ತದೆ. 29ನೇ ಪ್ರಶ್ನೆ, ಪರಿಶಿಷ್ಟ ಜಾತಿಯ ಹೆಣ್ಣು ಮಗಳು ಇತ್ತೀಚೆಗೆ ಮದುವೆಯಾಗಿ ಗಂಡನ ಮನೆಗೆ ಬಂದ ಸಂದರ್ಭದಲ್ಲಿ ತವರು ಮನೆ ಅಥವಾ ಗಂಡನ ಮನೆ ಯಾವುದನ್ನು ಪರಿಗಣಿಸುವುದು? ಗಂಡನ ಮನೆಯಲ್ಲಿ ನಡೆಯುವ ಸಮೀಕ್ಷೆಯಲ್ಲಿ ಮಾಹಿತಿ ಒದಗಿಸುವುದು. 30ನೇ ಪ್ರಶ್ನೆ, ಒಂದು ಕುಟುಂಬದ ಸದಸ್ಯರು ಒಂದೇ ಪಡಿತರ ಚೀಟಿ ಹೊಂದಿದ್ದು ಸದರಿ ಕುಟುಂಬದ ಸದಸ್ಯರು ಬೇರೆ ಬೇರೆ ಕಡೆ ವಾಸವಿದ್ದಲ್ಲಿ ಯಾವ ಕ್ರಮ ಕೈಗೊಳ್ಳಬೇಕು? ಇದಕ್ಕೆ ಉತ್ತರ, ಕುಟುಂಬ ಒಂದೇ ಆಗಿದ್ದಲ್ಲಿ ಪಡಿತರ ಚೀಟಿಯನ್ನು ಆಧರಿಸಿ ಒಂದೇ ಕಡೆ ಮಾಹಿತಿಯನ್ನು ನಮೂದಿಸುವುದು. 31ನೇ ಪ್ರಶ್ನೆ, ಗಣತಿದಾರರು ಗಣತಿ ಮಾಡುವಾಗ ಮಾಹಿತಿದಾರರ ಜಾತಿಯ ಬಗ್ಗೆ ದಾಖಲಾತಿ ಕೇಳಬೇಕೇ? ಉತ್ತರ, ಸಮೀಕ್ಷೆದಾರರು ಮಾಹಿತಿದಾರರಿಂದ ಮಾಹಿತಿ ಪಡೆಯುವಾಗ ಜಾತಿಯ ಬಗ್ಗೆ ದಾಖಲಾತಿ ಪತ್ರವನ್ನು ಕಡ್ಡಾಯವಾಗಿ ಪಡೆಯುವ ಅಗತ್ಯವಿಲ್ಲ. 32ನೇ ಪ್ರಶ್ನೆ, ಸಮೀಕ್ಷೆ ಮುಗಿದ ಮೇಲೆ ಮಾಹಿತಿದಾರರ ಮೊಬೈಲ್ ನಂಬರ್ಗೆ OTP ಬರುತ್ತದೆ. ಅದನ್ನು ಹಾಕಿ ಸಬ್ಮಿಟ್ ಮಾಡಬೇಕೇ ಅಥವಾ ಒಪ್ಪಿಗೆ ಪತ್ರಕ್ಕೆ ಸಹಿ ಹಾಕಿಸಿ ಅಪ್ಲೋಡ್ ಮಾಡಬೇಕೇ ಅಥವಾ ಎರಡನ್ನೂ ಮಾಡಬೇಕೇ? ಇದಕ್ಕೆ ಉತ್ತರ, ಎರಡರಲ್ಲಿ ಒಂದನ್ನು ಮಾಡಬೇಕು. ಒಂದು ಕುಟುಂಬದಲ್ಲಿ 10 ಜನ ಇದ್ದು 9 ಜನ SC ಎಂದಿದ್ದು ಒಬ್ಬ ಮಾತ್ರ ಗೊತ್ತಿಲ್ಲ ಎಂದರೆ ಡೋಂಟ್ ನೋ ಆಯ್ಕೆ ಕೊಡಬಹುದೇ? ಇದಕ್ಕೆ ಉತ್ತರ ಹೌದು. 34, ಆಫ್ಲೈನ್ ಮೋಡ್ನಲ್ಲಿ OTP ಬರುತ್ತದೆಯೇ? ಇಲ್ಲ. 35, ಸದರಿ ಮೊಬೈಲ್ ಆ್ಯಪ್ನಲ್ಲಿ ಕೆಲವು ಮೊಬೈಲ್ಗಳಲ್ಲಿ ಡೌನ್ಲೋಡ್ ಆಗುತ್ತಿಲ್ಲ. ಇದಕ್ಕೆ ಉತ್ತರ, ಆಯಾ ಜಿಲ್ಲೆಯ DPM ಸಿಬ್ಬಂದಿಯನ್ನು ಸಂಪರ್ಕಿಸುವುದು. ಯಾವುದೇ ತಾಂತ್ರಿಕ ಸಮಸ್ಯೆಗಳಿದ್ದರೆ ಆಯಾ ಜಿಲ್ಲೆಯ DPM ರವ್ರನ್ನ ಅಥವಾ ಸಿಬ್ಬಂದಿಯನ್ನು ಸಂಪರ್ಕಿಸಬೇಕು. 36ನೇ ಪ್ರಶ್ನೆ, ಕುಟುಂಬದಲ್ಲಿ ಯಾರಾದರೂ ವಿಕಲಚೇತನರಿದ್ದಲ್ಲಿ ಅವರನ್ನು ಸೇರ್ಪಡೆಗೊಳಿಸಲು ಅವಕಾಶವಿದೆಯೇ? ಉತ್ತರ, ಅವಕಾಶ ಇದೆ. 37, ಜನ್ಮ ದಿನಾಂಕವನ್ನು ಸಡಿಲಗೊಳಿಸಿ ವಯಸ್ಸನ್ನು ನಮೂದಿಸಲು ಅವಕಾಶ ಕಲ್ಪಿಸುವುದು. ಸನ್ನಿವೇಶ ಉದ್ಭವಿಸುವುದಿಲ್ಲ. 38, ಸಮೀಕ್ಷೆ ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ಡಿಲೀಟ್ ಆಪ್ಷನ್ ನೀಡಿ ಅರ್ಜಿಯನ್ನು ತುಂಬಲು ಅವಕಾಶ ಕಲ್ಪಿಸಿ ಸಮೀಕ್ಷೆ ನಡೆಸಿರುವ ಕುಟುಂಬದ ಯಜಮಾನರಿಗೆ ಸಂದೇಶ ಅಥವಾ ಭರ್ತಿ ಮಾಡಿರುವ ಅರ್ಜಿಯನ್ನು ಡೌನ್ಲೋಡ್ ಮಾಡಿ ಪ್ರಿಂಟ್ ತೆಗೆದುಕೊಳ್ಳಲು ಅವಕಾಶ ಕಲ್ಪಿಸುವುದು. ಇದಕ್ಕೆ ಉತ್ತರ, ಸಬ್ಮಿಟ್ ಮಾಡುವ ಪೂರ್ವದಲ್ಲಿ ತಿದ್ದುಪಡಿ ಮಾಡಬಹುದು. ಸಬ್ಮಿಟ್ ಆದ ನಂತರ ಡಿಲೀಟ್ಗೆ ಅವಕಾಶವಿರುವುದಿಲ್ಲ. ಪ್ರಿಂಟ್ ನೀಡಲು ಅವಕಾಶ ಇಲ್ಲ. 39, ID ಕಾರ್ಡನ್ನು ನೀಡುವುದು. ಉತ್ತರ, ಒದಗಿಸಲಾಗುವುದು. 40ನೇ ಪ್ರಶ್ನೆ, ಜಾತಿ ಸಮೀಕ್ಷೆ ಪುಸ್ತಕದಲ್ಲಿ ನಮೂದಿಸಿರುವ ಜಾತಿ ಪಟ್ಟಿಯಲ್ಲಿ SC ಕೋಡ್ ಸಂಕೇತ 15ರಲ್ಲಿ ಬಲಗೈ ಎಂಬುದಾಗಿ ನಮೂದಾಗಿದ್ದು ಎಡಗೈ ಎಂಬುದಾಗಿ ನಮೂದು ಮಾಡದೇ ಇರುವುದು. ಉತ್ತರ, ಕೇಂದ್ರ ಸರ್ಕಾರವು ಅಧಿಸೂಚಿಸಿರುವ ಪಟ್ಟಿಯಲ್ಲಿ ಇರುವ ಜಾತಿಗಳನ್ನು ಮಾತ್ರ ನಮೂದಿಸಲು ಅವಕಾಶ ಇದೆ. ಪ್ರಶ್ನೆ 41, ಒಂದು ಮನೆಯ ವಿವರಗಳು ಪೂರ್ತಿ ಮಾಡಿರುತ್ತೇವೆ, ಸಬ್ಮಿಟ್ ಕೊಟ್ಟಿರುತ್ತೇವೆ, ಆದರೆ ಸಬ್ಮಿಟ್ ಆಗಿರುವುದಿಲ್ಲ. ಆಗ ಮುಂದಿನ ಕುಟುಂಬಕ್ಕೆ ಸಮೀಕ್ಷೆಗೆ ಹೋಗಬಹುದೇ? ಸಬ್ಮಿಟ್ ಆದ ನಂತರವೇ ಮುಂದಿನ ಕುಟುಂಬದ ಸರ್ವೆ ಮಾಡುವ ಅವಕಾಶವಿರುತ್ತದೆ. ಈಗಾಗಲೇ ಇದ್ರ ಬಗ್ಗೆ ತಿಳಿಸಿದೆ. 42ನೇ ಪ್ರಶ್ನೆ, ಜಿಲ್ಲೆ, ತಾಲೂಕು, ಗ್ರಾಮಗಳ ಕೋಡ್ ಬೇಕಾಗಿದೆ.
ಆ್ಯಪ್ನಲ್ಲಿ ಒದಗಿಸಿದೆ. ಡ್ರಾಪ್ ಡೌನ್ನಲ್ಲಿರುತ್ತದೆ, ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇನ್ನು ಇದೇ ರೀತಿ ಪದೇ ಪದೇ ಕೇಳಲಾಗುವ 48 ಪ್ರಶ್ನೆಗಳಿದೆ. ಅದರ ಬಗ್ಗೆ ಮುಂದಿನ ಭಾಗದಲ್ಲಿ ಚರ್ಚಿಸೋಣ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ.